ಪೊಲೀಸಂತೆ. ಓಕೆ ಹಾಂ ಹಾಂ. ಆಮೇಲೆ ಏನೋ ಇಲ್ಲು ಕಿತ್ತಾಕ್ತಕ್ಕೈತಂತೆ. ತಿರ್ಗಾ ಇಲ್ಲು ಕಿತ್ತಾಕ್ತಕ್ಕೈತಂತೆ. ಇನ್ನು ಮೂರು ದಿನದಲ್ಲಿ ನನ್ನ ಮೇಲೆ ನಂಬಿಕೆ ಇದ್ರೆ ನೀನು ಚೆನ್ನಾಗೈತಿ ಅಂತ ದೇವ್ರು ಹೇಳ್ತಂತೆ. ಹೌದಾ ಕೃತಿ? ಪೂಜೆ ಮಾಡ್ತಾ ಇದೆಯಾ ಹಂಗಾರೆ ದೇವ್ರಿಗೆ? ಎಲ್ಲಿ ಮೇಡಮ್ ಕೊಟ್ಟು ಇವರು ಮೇರಿ ಮೇಡಮ್ ಕೊಟ್ಟಿದ್ದು ಅಲ್ಲೇ ಐತಾ? ಓಕೆ. ಮಾತಾಡ್ಸಿದ ಮೇರಿ ಮೇಡಮ್ ಸಿಕ್ಕಿದ್ರ ಅವತ್ತು? ಅವತ್ತು ಸಿಕ್ಕಿರ್ಲಿಲ್ಲಣ್ಣ. ಅದೇ ಅವಳಿಗೆ ರಿಪೋರ್ಟ್ ಕೊಡೋದಕ್ಕೆ ನಾನು ಬ್ಲಡ್ ಅದೆಲ್ಲ ಕೊಟ್ಟು ಬಂದರಣ್ಣ. ಅವತ್ತು ಸಿಕ್ಕಿದ್ರು. ಓಕೆ. ಇದು TB ಅಂತ ಬಂದ್ರೆ ಒಳ್ಳೇದಾಗಿರ್ತದೆ ಅಂತ ಹೇಳ್ತಿದ್ರಲ್ಲ. ಸರಿ ಕರೆಕ್ಟ್. ಅವತ್ತು ಸಿಕ್ಕಿದ್ರು. ಇವಳನ್ನ ನಾನು CT ಸ್ಕ್ಯಾನ್ ಮಾಡ್ಸೋದಕ್ಕೆ ಹೋಗಿದ್ದಲ್ಲ, ನಾವು ಅವತ್ತು ಬಂದಿರ್ಲಿಲ್ಲ ನಾನು. ಸರಿ ಸರಿ. ಅವತ್ತು ಅದಾರಿದ್ರು ಅವರು. ಹೇಳ್ಬಿಟ್ಟು ಬರೋಕ್ಕೆ ಆಗಲಿಲ್ಲ. ನಾನು ಹೋದಾಗ ಇರಲಿಲ್ಲ, ಏನೋ ರಜದಲ್ಲಿದ್ರ ಅಂತ. ಸರಿಯಾಗುತ್ತೆ, ಸ್ವಲ್ಪ ಟೈಮ್ ಬೇಕಷ್ಟೆ, ನೋಡೋಣ ಏನೋ. ಪರವಾಗಿಲ್ಲ ಹಿಂಗಿತ್ತಣ. ಅವಳು ಹಿಂಗ್ ಬರೋದು ನೋಡಿದ್ರೆ ನನಗೆ ಭಯ ಆಗ್ತಾ ಇತ್ತು. ಏನಪ್ಪ ಇದು ಹಿಂಗೆ ಡಾಕ್ಟ್ರ್ ಹೇಳಿದ್ರು, ಇದು ಹಿಂಗಿಡೋ ಬರೋ ಹಿಂಗಿಟ್ಟು 20 days ಕೂಡ ಇಲ್ಲೇ ಇದೆ ಅಂತ ಅಂದ್ಬಿಟ್ರು. ಆ ಥರ ಹೆದರಿಕೆ ಅಲ್ಲಣ್ಣ. ಆಮೇಲೆ ನೋಡ್ತಾ ಈಗ ಇದೆಲ್ಲ ಅದೇ ಇಳಿದೋಯ್ತಣ. ಹೆಂಗ್ ಇಳೀತು? ಏನಾದ್ರು ಮಾಡಿದ್ರ? ಏನೋ ಅವ್ರು ಏನಾರು ಮಾಡಿದ್ರೆ ಏನಾದ್ರು ಆಪರೇಷನ್ ಮಾಡಿದಾಗ ನೀರು ತೆಗೆದ್ರು ಅಂದ್ರಲ್ಲ, ಅವಾಗ ಕಮ್ಮಿ ಆಗಿದ್ದ ಅದು? ಬೆನ್ನಲ್ಲಿ ನೀರು ತೆಗೆದ್ರಣ, ಅವಾಗ ಬೆನ್ನು ನೋವು ಕಡಿಮೆ ಆಯ್ತು ಅವ್ರಿಗೆ. ಇದೆಲ್ಲ ನೀರೇ ತುಂಬ್ಕೊಂಡಿರೋದು ಅಂತ ಹೇಳಿದ್ರು. ಈ ಕಡೆ ನೀರೇ ತುಂಬ್ಕೊಂಡಿರೋದು ಅಂತ ಹೇಳಿದ್ರಣ್ಣ. ಅಲ್ಲ, ಬಟ್ ಅವ್ರು ನೀರು ತೆಗೆದ್ಮೇಲೆ ಇಲ್ಲಿ ಊಟ ಕಮ್ಮಿ ಆಗಿತ್ತಾ ಇಲ್ವಾ? ಇಲ್ಲ, ಅವಾಗ ಕಮ್ಮಿ ಆಗಿರ್ಲಿಲ್ಲ. ಯಾವಾಗ? ಇದು ಊಟ ಕಡಿಮೆ ಆಗಿತ್ತಣ್ಣ. ನೀರು ಬೆನ್ನಲ್ಲಿ ನೀರು ತೆಗೆದ್ರಲ್ಲ, ಅವಾಗ ಇದು ಊಟನೂ ಕಡಿಮೆ ಆಗೋಯ್ತು, ನೋವು ಇಲ್ದಂಗೆ ಆಗೋಯ್ತು. ಆಮೇಲೆ ಇದ್ರ ನೀರಿಗೆಲ್ಲ ಇದು ನೋವು ಇದಾಗೈತೆ ಅಂದ್ಕೊಂಡು ನಾವಿದ್ದು. ಆಮೇಲೆ ಬರ್ತಾ